ಪ್ರಸ್ತುತ ಅಪ್ರಸ್ತುತ ಅಂತ ಹೇಳಲ್ಲ. ಇಲ್ಲಿ ಯಾರೋ 4 ಜನ ಮಾತನಾಡಿದ್ರೆ ನಿರ್ಧರಿಸಲು ಆಗೋದಿಲ್ಲ ಅಂತ ಬೆಂಗಳೂರಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ಹೈಕಮಾಂಡ್ನಿಂದ ವೀಕ್ಷಕರು ಬಂದು ಶಾಸಕರನ್ನ ಕೇಳ್ತಾರೆ. ಅದೆಷ್ಟು ಬಾರಿ ಅಧ್ಯಕ್ಷರು ಸಿಎಂ ಬದಲಾವಣೆ ಮಾಡಿದ್ದಾರೆ, ಇದೆಲ್ಲ ಹೈಕಮಾಂಡ್ಗೆ ಕಾಮನ್ ಅಂತ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ಪ್ರಸ್ತುತದ ಪ್ರಶ್ನೆ ಅಲ್ಲ, ಇದು ರಾಜಕೀಯ ಪಕ್ಷಗಳಿಗೆ ಬಿಟ್ಟಿರೋಂಥದ್ದು. ಜನಸಮುದಾಯ ಇವತ್ತೇನು ಯಾರು ಮುಖ್ಯಮಂತ್ರಿನ ಆರಿಸೋರು, ತೀರ್ಮಾನ ಮಾಡೋರು ಯಾರು? ಶಾಸಕರನ್ನ ಅವರು ನೀವು ಕೇಳಿಕೊಂಡು ಹೈಕಮಾಂಡಿಂದ ಬರ್ತಾರೆ, ಯಾರೋ ಅಬ್ಸರ್ವರ್ಸ್ ಬರ್ತಾರೆ, ಅವರು ಅದನ್ನ ತಿಳಿಸಿ ಹೈಕಮಾಂಡ್ನವರು ಆಯ್ತು ಈ ರೀತಿ ಅಭಿಪ್ರಾಯ ಇದೆ, ಶಾಸಕರದ್ದು ಈ ರೀತಿ ಅಭಿಪ್ರಾಯ ಇದೆ ಅಂದಾಗ ಅದನ್ನ ಪರಿಗಣಿಸ್ತಾರೆ. ಅದು ಭಾರತೀಯ ಜನತಾ ಪಾರ್ಟಿಯಲ್ಲೂ ಹೌದು, ನಮ್ಮ ಪಕ್ಷದಲ್ಲೂ ಹೌದು. ನ್ಯಾಷನಲ್ ಪಾರ್ಟೀಸ್ ಅಲ್ಲಿ ಹೈಕಮಾಂಡ್ ಕಲ್ಚರ್ ಏನಿದೆಯಲ್ಲ, ಅದು ಅಭಿಪ್ರಾಯ ಸಂಗ್ರಹಣೆ ಮಾಡಿ ತೀರ್ಮಾನ ಮಾಡ್ತಾರೆ. ಅದು ಬಿಟ್ಬಿಟ್ಟು ಯಾರೋ ಇಲ್ಲಿ ನಾವು ಯಾರೋ 4 ಜನ ಹೇಳ್ಬಿಟ್ರು ಅಂತ ಅಂದ್ರೆ ಅದನ್ನ ಎಷ್ಟು ಮಟ್ಟಿಗೆ ಅದನ್ನ ತಗೊಳ್ತಾರೆ ಗೊತ್ತಿಲ್ಲ. ಇಡೀ ದೇಶದಲ್ಲಿ 138 ವರ್ಷ ಪಕ್ಷ ನಡೆಸಿರೋರು, ಅವರಿಗೇನು ಹೊಸದೇನಲ್ಲ. ಅದರಿಂದ ಅದು ಇಂಥ ಅಧ್ಯಕ್ಷರುಗಳು ಬದಲಾವಣೆ ಮಾಡೋದು, ಇಂಥ ಮುಖ್ಯಮಂತ್ರಿಗಳು ಮಾಡೋದು, ಅದು ಎಷ್ಟು ಜನ ಮಾಡಿದಾರೋ ಏನೋ ನಿಮಗೆ ಗೊತ್ತಲ್ಲ. ಅದರಿಂದ ಅದೆಲ್ಲ ಏನು ತೊಂದರೆ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.